ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ನಾನು ನಮ್ಮ ಶಾಲೆಯಲ್ಲಿದ್ದೀನಿ, ಇವತ್ತು ಅಂಗನವಾಡಿಯಲ್ಲಿದ್ದೀನಿ. ನಾನು ಅಲ್ಲಿ ಒಂದು ರಾಯರ ಫೋಟೋವನ್ನು ಸಹಿತ ತಂದಿಟ್ಕೊಂಡಿದ್ದೀನಿ. ಅಲ್ಲಿ ಅಲಂಕಾರ ಮಾಡಿ ಹಾಗೆ ಹೂವು ತುಳಸಿ ಹಾಕಿ ಹೂವು ಮುಗಿಸಿ ಹಾಗೆ ಇವತ್ತು ಮಕ್ಕಳ ದಿನಾಚರಣೆ ಅಲ್ವಾ, ಆಚರಣೆ ಮಾಡುವ ಶಾಲೆಯಲ್ಲಿ ಸ್ಕೂಲಲ್ಲಿ ಅಂತ ಬೆಳಿಗ್ಗೆನೆ ಮನೆ ಪೂಜೆಯನ್ನು ಮುಗಿಸಿ ಇಲ್ಲಿ ಬಂದು ಈಗ ರಾಯರನ್ನ ಹಾಗೆ ಸ್ವಲ್ಪ ತುಳಸಿ ತಂದಿದ್ದೇನೆ. ರಾಯರನ್ನ ಆರಾಧನೆ ಮಾಡ್ತಾ ರಾಯರನ್ನ ಪೂಜೆ ಮಾಡ್ತಾ ನಿನ್ನೆ ಒಂದು ಇದರಲ್ಲಿ ಕಾರ್ಯಕ್ರಮ ನೋಡ್ತೀನಿ ನಾನು. ಎಂಥರಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರೋಗ್ರಾಮನ್ನು ನೋಡ್ತೀನಿ. ನೋಡಿದಾಗ ಅದರಲ್ಲಿ ಏನು ಹೇಳ್ತಾ ಇದ್ರು ಅಂದರೆ ಒಂದು ಕತೆ ಹೇಳ್ತಾ ಇದ್ರು. ಹೇಗೆ ಕತೆ ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬ ರೈತ ಇದ್ದ. ಆ ರೈತನಿಗೆ 3 ಗಂಡು ಮಕ್ಕಳಿದ್ದಾರೆ, 3 ಸೊಸೆಯಂದಿರಿದ್ದಾರೆ. ಮನೆಯಲ್ಲಿ ಸಮೃದ್ಧಿ ಆಗಿದೆ. ಆದರೆ ನೋಡಿ, ಇದು ಸತ್ಯ ಘಟನೆಗಳು ಇವೆಲ್ಲ. ಏನು ಅಂದರೆ, ಮನುಷ್ಯನ ಪುಣ್ಯದ ಫಲ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಅವನು ಸುಖಭೋಗಗಳನ್ನು ಪಡಿತಾನೆ. ಯಾವಾಗ ನಾವು ಹೇಳ್ತೀವಿ, ಏನು ಹೇಳ್ತೀವಿ ಹೇಳಿ, ಅಯ್ಯೋ ಅವು ಬಿಡಿ ಅವ್ರಿಗೆ ಏನು ಕಡಿಮೆ ಇಲ್ಲ ಅಂತ. ಕಡಿಮೆ ಆಗುವಂಥ ದಿನನೂ ಬರಬಹುದು ಅವರಿಗೆ ಅಲ್ವಾ. ಯಾಕಂದರೆ ಆ ಒಂದು ಟೈಮ್, ಅದು ಪುಣ್ಯದ ಫಲ ಇರೋ ತನಕ ಒಳ್ಳೇದಾಗತ್ತೆ. ಪುಣ್ಯದ ಫಲ ಹೋದ್ಮೇಲೆ ಮತ್ತೆ ಕಷ್ಟ ಸಿಗುತ್ತೆ ಅವರಿಗೆ ಅಂತ. ಈ ಕಥೆನೂ ಹಾಗೆ. ತುಂಬ ಸಮೃದ್ಧಿಯಾಗಿ ಇದ್ದಂಥ ಆ ರೈತನ ಮನೆಯಲ್ಲಿ ಏನಾಗುತ್ತೆ, ಆ ತಾಯಿ ಮಹಾಲಕ್ಷ್ಮಿ ಬಂದು ಕನಸಲ್ಲಿ ಹೇಳ್ತಾಳೆ, ನೋಡಪ್ಪ ನಿಮ್ದು ಇನ್ನು ಪುಣ್ಯದ ಫಲ ಮುಗೀತು, ನಾನಿನ್ನು ಹೋಗ್ತೀನಿ ಮನೆಗೆ, ನಾನು ಹೋಗ್ತೀನಿ, ನನ್ನ ವೈಕುಂಠಕ್ಕೆ ನಾನು ಹೋಗ್ತೀನಿ, ಆದರೆ ನಿಮಗೆ ದರಿದ್ರ ಲಕ್ಷ್ಮಿ ದರಿದ್ರ ಲಕ್ಷ್ಮಿ ಬರ್ತಾಳೆ ಅಂತ. ಆಗ ಅವನ ಕೊನೆಗೆ ಹೋಗುವಾಗ ಒಂದು ವರ ಕೇಳು ನೀನು ಅಂತಾಳೆ. ಅವಾಗ ಅವನು ಹೇಳ್ತಾನೆ, ನನ್ನ ಮನೆಯಲ್ಲಿ ನಗು ಯಾವಾಗಲೂ ಇರಲಿ, ಸಮೃದ್ಧಿಯಾಗಿರ್ಲಿ ನನ್ನ ಮನೆಯಲ್ಲಿ ನಗು ಅಂತ ಕೇಳ್ತಾನೆ. ಕೊನೆಗಾಗಿ ದಿನಗಳು ಉರುಳುತ್ತಾ ಇದೆ. ಒಂದ್ ದಿವಸ ಹಿರೇ ಸೊಸೆ ಉಪ್ಪಿಟ್ಟನ್ನ ಮಾಡ್ತಾಳೆ. ಹಿರೇ ಸೊಸೆ ಉಪ್ಪಿಟ್ಟನ್ನ ಮಾಡಿದಾಗ ಏನಾಗುತ್ತೆ, ಉಪ್ಪಿಟ್ಟನ್ನ ಮಾಡ್ತಾಳೆ, ಉಪ್ಪು ಹಾಕ್ತಾಳೆ. 2ನೇ ಸೊಸೆ ಬರ್ತಾಳೆ, ಮತ್ತದಕ್ಕಿಷ್ಟು ಉಪ್ಪು ಹಾಕ್ತಾಳೆ. 3ನೇ ಸೊಸೆ ಬರ್ತಾಳೆ, ಮತ್ತದಕ್ಕಿಷ್ಟು ಉಪ್ಪು ಹಾಕ್ತಾಳೆ. ಆಯ್ತು ಸರಿ, ಎಲ್ಲರೂ ತಿಂಡಿ ತಿನ್ನೋ ಕೂತ್ಕೋತಾರೆ. ಫಸ್ಟ್ ಹಾಕಿರೋದೆ ಯಜಮಾನಿಗೆ ಹಾಕ್ತಾರೆ. ಯಜಮಾನ ತಿಂತಾನೆ. ತಿಂದಾಗ ಉಪ್ಪು ಜಾಸ್ತಿ ಆಗಿದ್ದು ಗೊತ್ತಾಗುತ್ತೆ. ಕೊನೆಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಯಜಮಾನಿಗೆ, ಏನಂದ್ರೆ ದರಿದ್ರ ಲಕ್ಷ್ಮಿ ಬಂದಾಗಿದೆ ಅಂತ. ಅವ ತಿಂದ್ಕೊಂಡು ಹಾಗೆ ಹೋಗ್ತಾನೆ. ನೋಡಿ, ಅಲ್ಲಿ ಹೇಳಿದ್ರೆ ಗಲಾಟೆ ಆಗಿರೋದು, ಆ ಸಮೃದ್ಧಿ ಅನ್ನೋದು, ಆ ನಗುವಿನ ಸಮೃದ್ಧಿ ಅನ್ನೋದು ಹೋಗಿರೋದು. ಅವ ತಿಂದು ಸುಮ್ಮನೆ ಹೋಗ್ಬಿಟ್ಟ. ಅವಾಗ 3 ಜನ ಗಂಡು ಮಕ್ಕಳು ತಿಂತಾ ಇದ್ದಾರೆ. ಅವ್ರಿಗೆ ಗೊತ್ತಾಗುತ್ತೆ ಉಪ್ಪು ಜಾಸ್ತಿ ಆಗಿದ್ದು. ಆದ್ರೆ ಏನಾಗುತ್ತೆ, ಅಪ್ಪ ತಿನ್ಕೊಂಡು ಹೋಗಾಯ್ತಲ್ಲ ಅಂತ ತಾವು ಆ ಉಪ್ಪಾಗಿದ್ದು ಉಪ್ಪಿಟ್ಟನ್ನೇ ತಿಂತಾರೆ ಅವರು. ಅದು ತಿಂದ ಮೇಲೆ ಮತ್ತೆ ಮನೆಯವರೆಲ್ಲರೂ ತಿಂತಾರೆ. ಯಾರು ಅದ್ರ ಬಗ್ಗೆ ಹೇಳೋದಿಲ್ಲ, ನೀನು ಹಾಕಿದ್ಯಾ ನಾನು ಹಾಕಿದ್ಯಾ ಏನು ಕೇಳೋದಿಲ್ಲ. ಎಲ್ಲರೂ ನಗನಗ್ತಾನೆ ಇರ್ತಾರೆ. ಅಂತ 1 kg ಉಪ್ಪು ಬಿದ್ದಿದೆ, ಸಾಧಾರಣ ಅಲ್ಲ, 1 kg ಉಪ್ಪು ಬಿದ್ದರೂ ಸಹಿತ ಅವ್ರು ಏನು ಮಾಡಿದ್ದಾರೆ, ಎಲ್ಲರೂ ನಗನಗ್ತಾ ತಿಂಡಿ ತಿಂದಿದ್ದಾರೆ. ಆಗ ದರಿದ್ರ ಲಕ್ಷ್ಮಿ ಯೋಚನೆಯನ್ನ ಮಾಡ್ತಾಳಂತೆ. ಈ 1 kg ಉಪ್ಪು ತಿಂದರೂ ಸಹಿತ ಇವರಲ್ಲಿ ಮನಸ್ತಾಪಗಳು ಬರಲಿಲ್ಲ, ಏನೂ ಇಲ್ಲ. ಇಂಥ ಒಂದು ನಗುವಿನ ಮನೆಯಲ್ಲಿ ನಾನಿರುವುದು ಸರಿಯಲ್ಲ ಅಂತ ಹೇಳಿ ಆ ದರಿದ್ರ ಲಕ್ಷ್ಮಿ ಅಲ್ಲಿಂದ ಹೋಗ್ಬಿಡ್ತಾಳಂತೆ. ದರಿದ್ರ ಲಕ್ಷ್ಮಿ ನೋಡಿ, ಮನೆಯಲ್ಲಿ ಯಾವಾಗಲೂ ನಗು ಇರಬೇಕು ಅಂತಾರೆ, ಗಲಾಟೆ ಇರಬಾರ್ದು ಅಂತಾರೆ, ಹೇಳ್ತಾರೆ ಅಲ್ವಾ. ಹೀಗೆ ಅಂದರೆ ಮನುಷ್ಯನಿಗೆ ಪುಣ್ಯದ ಫಲ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ರಾಜವೈಭೋಗದಲ್ಲಿ ಇರ್ತಾನೆ. ಜೊತೆಗೆ ಪಾಪದ ಫಲ ಬಂತು ಅಂದರೆ ಮತ್ತೆ ದರಿದ್ರ ಬರುತ್ತೆ ಅವರಿಗೆ ಅನ್ನೋದು ಈ ಕಥೆಯಲ್ಲಂತೂ ಗ್ಯಾರಂಟಿ. ಮತ್ತೆ ಜೊತೆಗೆ ನಗನಗುತ್ತಾ ಇದ್ದರೆ ಏನು ತೊಂದರೆ ಆಗಲ್ಲ ಅಂತ ಒಂದು ದರಿದ್ರ ದೇವತೆ ಸಹಿತ ಹೊರಟೋಗ್ತಾಳೆ. ನಗನಗ್ತಾ ಇರಿ, ಮನೇಲಿ ಗಲಾಟೆ ಮಾಡಬೇಡಿ, ಮನಸ್ತಾಪಗಳನ್ನ ಮಾಡ್ಕೋಬೇಡಿ ಅಂತಾರೆ ಅಲ್ವಾ. ಹೆಚ್ಚಾಗಿ ಎಲ್ಲಾ ಕಡೆ ನಡೀತಾ ಇದೆ ಅದಕ್ಕಲ್ಲ, ಆದರೂ ಆದಷ್ಟು ಆ ರೀತಿ ಇರುವುದರಿಂದ ನಮ್ಮನೇಲಿ ಲಕ್ಷ್ಮಿ ಸ್ಥಿರವಾಗಿ ಇರ್ತಾಳೆ ಅನ್ನೋದಂತೂ ನಿಜ. ಅದನ್ನ ರಾತ್ರಿ ಕೇಳಿದ್ದೆ ನಾನು ಕತೆ, 2 ಸಲ ಕೇಳ್ಕೊಂಡೆ. ಬಹಳ ಖುಷಿ ಆಯ್ತು ನನಗೆ ಆ ಕತೆ ಕೇಳಿ. ಹಾಗಾಗಿ ಇವತ್ತು ನಾನು ನಿಮಗೆ ಆ ಕಥೆಯನ್ನ ಹೇಳಿದ್ದೀನಿ. ಈ ನೋಡಿ, ಇದು ನಮ್ಮ ಶಾಲೆಯಲ್ಲಿ ಇರುವಂತಹ ರಾಯರ ಫೋಟೋ.
ನಾವು ಅಂಗನವಾಡಿಗೆ ರಾಯರನ್ನು ಕರ್ಕೊಂಡೇ ಬರ್ತೀವಿ, ಯಾಕಂದ್ರೆ ಹಾಗೆ ಬಿಡಲ್ಲ ನಾವು. ಕರ್ಕೊಂಡು ಬಂದಿದ್ದೀವಿ ರಾಯರನ್ನು ಕರ್ಕೊಂಡು ಬಂದರೆ ನಮಗೇನೋ ಒಂಥರ ನಮ್ಮ ಜೊತೆ ಇರಬೇಕು, ಒಟ್ಟಾರೆ ನಮ್ಮ ಜೊತೆ ರಾಯರು ಇರಬೇಕು. ನಮ್ಮ ಜೊತೆ ರಾಯರಿದ್ದರೆ ನಮ್ಗದೊಂಥರ ಧೈರ್ಯ, ಭಯ ಗಿಯ ಏನೂ ಇಲ್ಲ. ರಾಯರಿದ್ದಾರೆ ನಮ್ಮ ಜೊತೆಗೆ ಅಂತ, ರಾಯರಿದ್ದಾರೆ ನಮ್ಮ ಜೊತೆಗೆ ಅನ್ನೋ ಒಂಥರ ಧೈರ್ಯ ಇರುತ್ತೆ ನಮಗೆ. ಹಾಗಾಗಿ ನಾನು ಇವತ್ತು ಇಲ್ಲಿ ಪೂಜೆಯನ್ನು ಮಾಡಿ ನಾನೀಗ ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಹಾಗಾಗಿ ನಮ್ಮ ರಾಯರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.